ಹಾಯ್ ಎವ್ರಿವನ್. ಇವತ್ತು ಒಂದು ಇಂಪಾರ್ಟೆಂಟ್ ಒಂದು ಇಂಟ್ರೆಸ್ಟಿಂಗ್ ಕೇಸ್ ಬಗ್ಗೆ ಡಿಸ್ಕಸ್ ಮಾಡೋಣ. ನನ್ನ ಹತ್ರ ಒಂದು ಪೇಷಂಟ್ ಬಂದಿದ್ದಾರೆ, ಆಯ್ತಾ. ಅವರಿಗೆ 8 ಮಂತ್ ಬ್ಯಾಕ್ ಅವರು ಆಕ್ಸಿಡೆಂಟ್ ಆಗಿದೆ. ಆಕ್ಸಿಡೆಂಟ್ ಆದಾಗ ಲೆಫ್ಟ್ ಫೀಮರ್, ನೆಕ್ ಆಫ್ ಫೀಮರ್ ಅಲ್ಲಿ ಫ್ರಾಕ್ಚರ್ ಆಗಿದೆ. ಓಕೆನಾ. ಸೊ ಅವಾಗ 8 ಮಂತ್ ಬ್ಯಾಕ್ ಅಲ್ಲಿ ಹೊರಗಡೆ ಔಟ್ ಸೈಡ್ ಅಲ್ಲಿ ಆಪರೇಷನ್ ಆಗಿದೆ. ಅಲ್ಲಿ ಒಂದು ಪ್ಲೇಟಿಂಗ್ ಮಾಡಿದ್ದಾರೆ, ಅದಕ್ಕೆ DHS ಪ್ಲೇಟಿಂಗ್ ಅಂತ ಹೇಳ್ತೀವಿ. ಸೊ ಪ್ಲೇಟಿಂಗ್ ಆದಮೇಲೆ ಆ ಪೇಷಂಟಿಗೆ ಇನ್ಫೆಕ್ಷನ್ ಆಗಿದೆ. ಸೊ ಇನ್ಫೆಕ್ಷನ್ ಆಗಿದ್ರಿಂದಾಗಿ ಸೊ ಅದು ಏನು ನೆಕ್ ಆಫ್ ಫೀಮರ್ ಫ್ರಾಕ್ಚರ್ ಆಗಿತ್ತಲ್ಲ, ಸೊ ದಟ್ ಹ್ಯಾಸ್ ಗಾನ್ ಇನ್ ಟು ದಿ ನಾನ್ ಯೂನಿಯನ್. ಸೊ ಅದು ಯುನೈಟ್ ಆಗಿಲ್ಲ, ಸೊ ಮೂಳೆ ಕೂಡಿಲ್ಲ. ನಂತರ ಪೇಷಂಟ್ ವಾಸ್ ಬೆಡ್ ರಿಡನ್ ಸಿನ್ಸ್ 7 ಮಂತ್ ಕಂಟಿನ್ಯೂಸ್ ಆಗಿ ಫಸ್ಟ್ ಡಿಸ್ಚಾರ್ಜ್ ಆಗ್ತಾ ಇತ್ತು, ಮೆಡಿಸಿನ್ ಎಲ್ಲ ನಡೀತಾ ಇದೆ, ಅಂಡ್ ಹಿ ವಾಸ್ ಬೆಡ್ ರಿಡನ್. ಸೊ ಅದು ನಾವು ನೀಟಾಗಿ ಪೇಷಂಟಿಗೆ ಎಕ್ಸ್ಪ್ಲೇನ್ ಮಾಡಿದ್ವಿ, ಬಿಕಾಸ್ ಪೇಷಂಟ್ ಹ್ಯಾಸ್ ಟು ಗೋನ್ ಫಾರ್ 2 ಸರ್ಜರಿ. ಸೊ 2 ಸರ್ಜರಿ 2 ಸ್ಟೆಪ್ ಅಲ್ಲಿ ನಾವು ಪ್ಲಾನ್ ಮಾಡಿದ್ವಿ, ಆಯ್ತಾ. ಸೊ ಫಸ್ಟ್ ಸ್ಟೇಜ್ ಅಲ್ಲಿ ಏನ್ ಮಾಡಿದ್ವಿ ಅಂತ ಹೇಳಿದ್ರೆ, ವಿ ಹ್ಯಾವ್ ರಿಮೂವ್ ದ ಇಂಪ್ಲಾಂಟ್. ಆ ಇಂಪ್ಲಾಂಟ್ ಅನ್ನು ರಿಮೂವ್ ಮಾಡಿದ್ವಿ ಕಂಪ್ಲೀಟ್ ಆಗಿ. ಅಲಾಂಗ್ ವಿತ್ ವಿ ಹ್ಯಾವ್ ಡಿಡ್ ದಿ ಪ್ರಾಪರ್ ಡಿಬ್ರೈಡ್ಮೆಂಟ್. ಸೊ ಡಿಬ್ರೈಡ್ಮೆಂಟ್ ಅನ್ನು ಮಾಡಿ ಅದನ್ನ ಪ್ರಾಪರ್ ಆಗಿ IV ಆಂಟಿಬಯೋಟಿಕ್ಸ್ ಇಟ್ಟು, ಸೊ ನಂತರ ಆ ಪೇಷಂಟಿಗೆ ನಾವು ಗ್ಯಾಪ್ ಕೊಟ್ವಿ ಅಬೌಟ್ 6 ವೀಕ್ಸ್. ಸೊ 1.5 ಮಂತ್ ನಂತರ ಸೊ ಸೆಕೆಂಡ್ ಸರ್ಜರಿನ ಪ್ಲಾನ್ ಮಾಡಿದ್ವಿ, ಆಯ್ತಾ. ಸೊ ಅವಾಗ ಕಂಪ್ಲೀಟ್ ಆಗಿ ಇನ್ಫೆಕ್ಷನ್ ಆಲ್ಮೋಸ್ಟ್ ರೋಲ್ಔಟ್ ಆಗಿತ್ತು. So in second stage of surgery, we have the 2 options. One is the total hip replacement, one is the partial hip replacement. Since the patient was not willing for the total hip replacement, we have gone for the partial hip replacement. So you can see the X-ray. So it is the case of partial hip replacement, okay. So now ಇವಾಗ ಏನಾಗಿದೆ ಅಂತ ಹೇಳಿದ್ರೆ, ಯಾವ ಬೆಡ್ ರಿಡನ್ ಆಗಿರೋ ಪೇಷಂಟ್, ಸೊ ಆಫ್ಟರ್ 2 days ಆಫ್ ದಿ ಆಪರೇಷನ್ ನಾವು ಪೇಷಂಟ್ ಅನ್ನು ವಾಕ್ ಮಾಡಿಸಿದ್ವಿ. So now the patient is very happy. So at least he can do his routine and day-to-day activities.